ತೊಳೆದು ಕೊಡ್ತವ್ರೆ. ನಾನು ಎಲ್ಲ ನೀಟಾಗೆ ಎತ್ತಿಡ್ತಾ ಇದ್ದೀನಿ. ಇವಾಗ ಸ್ಯಾರಿದು ಎಲ್ಲ ಹೇಗೆ ಹುಡ್ಸೋದು ಏನು ಎಲ್ಲ ನಮ್ಮ ನಿತಿನವರು ಹೇಳ್ಕೊಡ್ತಾರೆ ನಿಮಗೂ. ಈ ಸಲ ಡಿಫ್ರೆಂಟ್ ಲಕ್ಷ್ಮಿ ಅಂತೆ. ಲಕ್ಷ್ಮಿ ನಮ್ಮ ಮನೆಗೆ ಬರೋಕ್ಕೆ ಆಸೆಯಿಂದ ಇರ್ತಾರೆ. ಈ ಥರ ಒಂದು ರಂಗೋಲಿನ ಹಾಕಿದ್ದೀನಿ ನಾನು. ನಮ್ಮ ಮನೆ ಪೂಜೆ ನಾನು ಈಗ ಅನ್ಕೊಂಡು ಅದೇ ಥರ ಆಯಿತು. ಏನು ಈ ವರ್ಷ ಒಂದು ವಿಶೇಷ ಅಂತ ಅಂದರೆ ಡ್ರೆಸ್ ಕೊಡೋಣ ಅಂತ ಹೇಳಿ ತರಿಸಿದ್ದೀನಿ. ಅವಾಗ ಯಾರಿಗೂ ಗೊತ್ತಿಲ್ಲ. ವೆಲ್ಕಮ್ ಬ್ಯಾಕ್ ಟು ಪೂಜಾ ಮಾಧು ವ್ಲಾಗ್. ಇವತ್ತಿನ ವ್ಲಾಗ್ ಏನನ್ನದ ಆಲ್ರೆಡಿ ತಮ್ಮನೆಲ್ಲ ನೋಡಿರ್ತೀರ ನೀವು. ನಮ್ಮ ಮನೆಯ ಮಹಾಲಕ್ಷ್ಮಿನ ಕೂರಿಸ್ಲಿಕ್ಕೆ ಎಲ್ಲ ಪ್ರಿಪ್ರೇಷನ್ ನಡೀತಿದೆ. ಇಲ್ಲಿ ಮಹಾರಾಜ ಅವರು ಮಲ್ಕೋದೇನೆ 1 ಗಂಟೆ ರಾತ್ರಿ ಆಯ್ತಾ ಇದೆ ಗೈಸ್. ನಾವು ಯೂಶಲಿ ನಾನು ನಿತಿ ಮಮ್ಮಿ ಇತಿಹಾಸದಲ್ಲಿ ನಿದ್ದೆನೇ ಮಾಡಲಿಲ್ಲ ಅನ್ಸುತ್ತೆ. ನಿತಿ ಪರಿಚಯ ಆದಮೇಲೆ ಅವನು ನಮ್ಮ ಜೊತೆ ಸೇರ್ಕೊಂಡ. ಅವನು ಜಾಗರಣೆ, ನಾನು ಜಾಗರಣೆ, ನಮ್ಮ ಮಮ್ಮಿ ಸ್ವಲ್ಪ ಹೊತ್ತಿರುತ್ತೆ, ಅದಾದ್ಮೇಲೆ ಜಾಗರಣೆ. ಅಲ್ಲಿ ಅಪ್ಪು ಅವರು ವೆಯ್ಟ್ ಮಾಡ್ತೀನಿ ಅಂತ ಅಂದ್ಬಿಟ್ಟು ಜಾಗರಣೆ. ಇಲ್ಲಿ ನೋಡಿ, ಅದು ಲೋಟ ಅನ್ಕೊಬಿಟ್ಟು ಅಣ್ಣ ಕುಡಿತವನೆ. ಏನು ಮಾಡ್ತಾ ಇದ್ದಿ ಪಾಪ ಇದನ್ನ ಮಾಮಿದು? 1 ಗಂಟೆ ಆದರೂ ಮಲ್ಕೊಳ್ಳೋದಿಲ್ಲ ಸರ್ರು, ಅಷ್ಟು ಇದಾಗ್ಬಿಟ್ಟವ್ರೆ. ನಾವನಲ್ಲ ಎತ್ಕೊಂಡು ಕೆಳಕ್ಕೆ ಹೋಯ್ತಾನೆ ಗೈಸ್. ಎಲ್ಲರೂ ಎತ್ಕೊಂಡು ಹಾಳು ಮಾಡ್ತವ್ರೆ ನನ್ನ ಮಗನ. ಅಲ್ಲಿ ನೋಡು, ಹಾಯ್ ಮಾಡು. ಈಗ ನೋಡ್ಕೊಳ್ಳಿ, ಕಿತ್ಕೊಂಡ್ರೆ ಹೆಂಗ್ ಹೇಳ್ತಾನೆ. ಎಷ್ಟು ಕೋಪ ಈಗಲೇ. ಓಕೆ ಕಣಮ್ಮ ತಗೊಳಪ್ಪ. ನಾವು ನಮ್ಮ ಮಮ್ಮಿಯವರು ಅಲ್ಲಿ ಬೆಳ್ಳಿ ಸಾಮಾನುಗಳೆಲ್ಲ ತೊಳೆದು ಕೊಡ್ತವ್ರೆ. ನಾನು ಎಲ್ಲ ನೀಟಾಗೆ ಎತ್ತಿಡ್ತಾ ಇದ್ದೀನಿ. ಇವಾಗ ಅದನ್ನು ಬ್ಲಾಗ್ ಮಾಡಿ ಅಂತ ಕೇಳ್ತಾನೆ ಇರ್ತೀರಾ. ಕೆಲವೊಂದು ಪರ್ಸ್ನಲ್ ಎಲ್ಲನೂ ಇದು ಮಾಡಿರಲ್ಲ, ಹಬ್ಬದಲ್ಲಿ ಇಟ್ಟಾಗ ಎಲ್ಲ ನೋಡಿರ್ತೀರಲ್ಲ ಗೈಸ್. ಮತ್ತೆ ಇನ್ನೇನು ಮಾಡೋಕ್ಕಾಗುತ್ತೆ ಹೇಳಿ. ಇವಾಗ ನಿತಿಯವರು ಸ್ಯಾರಿ ಎಲ್ಲ ಉಡ್ಸಿ ಎಲ್ಲ ರೆಡಿ ಮಾಡ್ತಾರೆ. ನಾವು ಇದೆಲ್ಲ ಕ್ಲೀನ್ ಮಾಡಿ, ಅಂದರೆ ಕ್ಲೀನ್ ಮೀನ್ಸ್ ಅಂದರೆ ವಾಶ್ ಮಾಡಿರ್ತಾರಲ್ವ, ಏನು ಫ್ರೆಶ್ ಇವತ್ತು ಹಾಕ್ಬಿಟ್ಟಿಟ್ರೆ ಇನ್ನು 1 ವರ್ಷಕ್ಕೆ ಒಂದೇ ಸರಿ ತೆಗಿಯೋದು. ನಾವು ಏನು ಫಂಕ್ಷನ್ಗೂ ಜಾಸ್ತಿ ಯೂಸ್ ಮಾಡೋದೇ ಇಲ್ಲ. ಡೈಲಿ ವೇರ್ಗೆ ಏನಿರುತ್ತೆ ಬೆಳ್ಳಿ ಸಾಮಾನು ಅದಷ್ಟೇ ಯೂಸ್ ಮಾಡೋದು. ಈ ಥರ ದೊಡ್ಡದೆಲ್ಲ ಓಪನ್ ಮಾಡಿ ಲಾಕ್ ಸಿಸ್ಟಮ್ ಇರುತ್ತೆ ಗೊತ್ತಾ, ಅದನ್ನು ಲಾಕ್ ಮಾಡಿ ಇಟ್ಕೊತೀನಿ. ಓಕೆ, ಇವಾಗ ನೆಕ್ಸ್ಟು ಸ್ಯಾರಿದು ಎಲ್ಲ ಹೇಗೆ ಹುಡ್ಸೋದು ಏನು ಎಲ್ಲ ನಮ್ಮ ನಿತಿನವರು ಹೇಳ್ಕೊಡ್ತಾರೆ ನಿಮಗೂ. ರೆಡಿನಾ ನಿತಿನ್ ಅವರೇ? ಇಂದ್ರಮ್ಮ ಅವರೇ ಬಂದರು. ಇಂದ್ರಮ್ಮ ಅವರು ಹೇಳಿ. ಮೊಮ್ಮಗೂ ನೋಡ್ಕೊಂಡು ನಿಂತವ್ರೆ ಇಂದ್ರಮ್ಮ ಅವರು. ಇವತ್ತೇ ಏನು ಬಗ್ಗೆ ನಿದ್ದೆ ಬರ್ತಿದೆ ನಿಂಗೆ? 12 ಗಂಟೆ ಆಯ್ತು. 12 ಗಂಟೆ ಆಯಿತು. ಅಲ್ಲಿ ನಮ್ಮ ಯಜಮಾನ್ರು ವಿಡಿಯೋಗಳನ್ನ ನೋಡ್ತಾ ಕೂತವ್ರೆ, ಫೋಟೋಸ್ ನೋಡ್ತಾ ಕೂತವ್ರೆ. ಇವ್ರು ನೋಡಿ ಚಿಕ್ಕ ಸಾಹೇಬ್ರು. ಓಕೆ ಗೈಸ್, ಇವಾಗೆಲ್ಲ ಪ್ರಿಪ್ರೇಷನ್ ಮಾಡ್ಕೋತೀವಿ. ಬೇಗ ಟೈಮ್ ಆಗ್ತಿದೆ ಆಲ್ರೆಡಿ. ನಿತಿ ಇವಾಗ ಸ್ಯಾರಿನ ಅನ್ಬಾಕ್ಸಿಂಗ್ ಮಾಡ್ದ ಗೈಸ್. ಫಸ್ಟು ಅಣ್ಣವರೇ ಸೀರೆ ಓಪನ್ ಮಾಡಿ ನೋಡ್ತಾ ಇರೋದು. ಈ ಸರಿ ನಾವು ಮರೂನ್ ಕಲರ್ ತೊಗೊಂಡಿದ್ವಿ, ಸಲ ಸ್ಕೈ ಬ್ಲೂ ಕಲರ್ ತೊಗೊಂಡಿದ್ವಿ. ಅಲ್ಲಿ ಬ್ಲೌಸ್ ಅದು ಕಣೋ, ಕಟ್ ಮಾಡ್ಕೊಂಡ್ರೆ ಚೆನ್ನಾಗೈತೆ. ಪ್ಲೈನ್ ಬಂದದೆ ನಿತಿ. ದೇವ್ರ ಗುಡ್ಸಕ್ಕೂ ಚೆನ್ನಾಗೈತಲ್ವಾ, ಬಾರ್ಡರ್ ಇಲ್ಲ ಬಟ್ ಇದಕ್ಕೆ ನಾನು ಈ ಥರ ಬಾರ್ಡ್ರು ಬೇಕು ಅಂತ ತಗೊಂಡೆ. ಆರ್ಚ್ ಆನೆ ಎಲ್ಲ ಐತೆ, ಒಂಥರ ಡಿಫ್ರೆಂಟಾಗಿತ್ತು ಅಂತ ಹೇಳಿ ಈ ಒಂದು ಕಾನ್ಸೆಪ್ಟ್ಗೆ ಹೋಗಿದ್ದೀನಿ. ಅಪ್ಪು ನೋಡಿ ಅಲ್ಲಿ ಮಲ್ಗೋನೆ. ಒಳಗಡೆ ನಮ್ಮ ಅತ್ತೆ ಮತ್ತು ಶಿವವ್ವ ಮಲಗಿದ್ರಲ್ಲ, ಅವನು ಬಿದೋಗ್ಬಿಡ್ತಾನೆ ಅಂತ ಭಯ ಮಮ್ಮಿಗೆ. ಹಂಗಾಗಿ ಅಲ್ಲೇ ಹಾಲಲ್ಲಿ ಮಲ್ಗಿಸೈತೆ ಅವನ್ನ. ಮಮ್ಮಿನೂ ಮಲ್ಕೊಳ್ಳುತ್ತೆ ಅಲ್ಲೇನೆ, ಮೇಲ್ಗಡೆ ಖಾಲಿ ಸುಮ್ಮನೆ ಇದ್ರು. ಕಟ್ ಮಾಡೋದು ಅದೇನೆ. ನಿತಿ ಅವ್ರು ಇವಾಗ ದೇವರಿಗೆ ಸೀರೆಯನ್ನು ಉಡಿಸ್ತಿದ್ದಾರೆ. ಕಳಶ ಎಲ್ಲ ಇನ್ನೂ ಇಟ್ಟಿಲ್ಲ, ಸೊ ಓನ್ಲಿ ಸ್ಯಾರಿನ ವೇರ್ ಮಾಡ್ತಿದ್ದಾರೆ. ಅದು ಹಂಗೆ ಇರುತ್ತೆ ಹಿಂದೆ, ಅದು ಫುಲ್ ಲೆಂತು. ಲಾಸ್ಟ್ ಟೈಮ್ ಬೇರೆ ಥರ, ಲಾಸ್ಟ್ ಟೈಮ್ ಥರ ಬೇಡ, ಈ ಥರ ಡಿಫ್ರೆಂಟಾಗಿ ಮಾಡೋಣ ಅಂತ ಮಾಡ್ತಿದ್ದಾರೆ ಈ ಸಾರಿ. ಅದ್ರ ಮೇಲೆ ತೆಂಗಿನಕಾಯಿ ಬರುತ್ತಲ್ವಾ, ತಗೋ ಪಿನ್ ಕೇಳ್ದಲ್ಲ. ನಾವಲ್ಲಿ ಹೌಸಿಂಗ್ ಬೋರ್ಡಲ್ಲಿ ಇದ್ದಾಗ ನೈಟ್ ಪೂರ್ತಿ ಸೇಮ್ ಹಿಂಗೆ ನಿದ್ದೆ ಮಾಡ್ತಿರ್ಲಿಲ್ಲ. ಬಟ್ ಆದರೆ ನಾನು ಸ್ವಲ್ಪ ಕಾಲು ಕೈ ಎಲ್ಲ ಹಾಕಿ ಮಾಡ್ತಿದ್ದೆ. ಇವನು ಈ ಸಲ ಡಿಫ್ರೆಂಟಾಗಿ ಬೇರೆ ಥರ ಮಾಡೋಣ, ಎಲ್ಲ ಸಲಿನೂ ಒಂದೇ ಥರ ಬೇಡ ಅಂತ ಮಾಡ್ತಿದ್ದಾನೆ.
ಹೆಂಗೂ ಮಾಡ್ತಾನಲ್ಲ ಅನ್ನೋ ಓವರ್ ಕಾನ್ಫಿಡೆಂಟ್ ನನಗೆ. ಈ ಥರನೂ ಇದಿತ್ತು, ಅದ್ರ ಮೇಲೆ ಕಾಯಿಟ್ಟು ಮಾಡ್ಬೋದಿತ್ತು. ಅದಕ್ಕೆ ಕೈ ಕಾಲೆಲ್ಲ ಹಾಕಿ, ಇಲ್ಲೂ ಕೈ ಕಾಲೆಲ್ಲ ಐತೆ, ಇಲ್ಲೆಲ್ಲ ಹರಡ್ಕೊಂಡು ಪಾಪ ನಮ್ಮ ಮಮ್ಮಿ ನಿದ್ದೆ ಮಾಡ್ತಾ ಇದೆ. ಮಮ್ಮಿ ಹೋಗಿ ಮಲ್ಕೋಗು. ಎಲ್ಲ ಆಲ್ಮೋಸ್ಟ್ ರೆಡಿಯಾಗಿದೆ. ಇಲ್ಲಿ ಫ್ರೂಟ್ಸು, ರವೆ ಉಂಡೆ, ಡ್ರೈ ಫ್ರೂಟ್ಸು ಎಲ್ಲ ರೆಡಿಯಾಗಿದೆ. ಇನ್ನೇನಿದ್ರು ಎಲ್ಲ ಜೋಡಿಸೋದು, ಬ್ಯಾಂಗಲ್ಸು. ಹೋಗಿ ಮಲ್ಕೋ ಪಾಪ. ನಮ್ಮ ಮಮ್ಮಿ ಟಯರ್ಡ್ ಆಗ್ಬಿಟ್ಟೈತೆ ಗೈಸ್. ನಮ್ಮ ಅತ್ತೆ, ನಮ್ಮ ಸಿಗೋವ ಎಲ್ಲ ಮಲ್ಗೋರೆ. ನಮ್ಮ ಮಮ್ಮಿ, ನಾನು, ನೀತಿ 3 ಜನನೂ ಎಚ್ಚರ ಇದ್ದೀವಿ. ನಾವು ನಮ್ಮ ಮನೆ ಲಕ್ಷ್ಮಿಗೆ ತಾಲಿ ಎಲ್ಲ ಹಾಕಿ, ಜುಮ್ಕಿ ಎಲ್ಲ ಹಾಕಿ, ನೋಸ್ ಪಿನ್ ಹಾಕಿದ್ದೀವಿ. ಅಲ್ಲಿ ಜ್ಯುವೆಲ್ಸ್ ಎಲ್ಲ ಹಾಕ್ತಿದ್ದಾರೆ ನಿತಿನವರು. 1 2 3 ಸ್ಟೆಪ್ ಇರಲಿ ಅಂತ ಹೇಳಿ 3 ಸ್ಟೆಪ್ ಹಾಕ್ಸ್ತಾ ಇದ್ದೀನಿ. 1 ಎಕ್ಸ್ಟ್ರಾ ಬೇಡ ಅಂತ ಸಾಕಂತ ಎಂಡ್ ಮಾಡ್ತಾ ಇದ್ದೀವಿ. ಅದೊಂದು ಸ್ವಲ್ಪ ಎಳಿತೀಯ ನೋಡು ನೀತಿ, ಮಿಡಲ್ದು ಚೆನ್ನಾಗಿ ಕಾಣಿಸ್ತೈತೆ ಬಿಡು ಗೈಸ್. ಆಲ್ರೆಡಿ ಟೈಮು 2 ಆಗೋಯ್ತು. ಇವಾಗ ಲಕ್ಷ್ಮಿ ಎಲ್ಲ ರೆಡಿಯಾಗಿದೆ. ಅದು ಕಾಯೆಲ್ಲ ಇಡಬೇಕು. ಮಾರ್ನಿಂಗ್ ಬೇಗನೆ ಪೂಜೆ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ನೋಡಬೇಕು ಏನಾಗುತ್ತೆ ಅಂತ ಗೊತ್ತಿಲ್ಲ. ದೇವ್ರ ವಿಷಯದಲ್ಲಿ ನಿದ್ದೆ ಅಂತೂ ಬರೋದಿಲ್ಲ ನನಗೆ. ಬೆಳಗಾನ ಕೂತ್ಕೋತೀನಿ. ಮಾವಿನ ಸೊಪ್ಪು ಇಳ್ಳೆದೆಲ್ಲೇ ಹಾಕಲ್ವಾ? ಮಾವಿನ ಸೊಪ್ಪೇನ ಮೀನು? ಓಕೆ, ಹಾಕಿ. ದೀಪಕ್ಕೆಲ್ಲ ಇದೆಲ್ಲ ಇಡ್ಬೋದಾ ನೀತಿ? ಎಣ್ಣೆ ಎಲ್ಲ ಇವಾಗಲೇ ಹಾಕಿ? ಎಣ್ಣೆ ಹಾಕ್ಬಾರ್ದ? ದೀಪದ ಬತ್ತಿ ಹಾಕ್ಬೋದು. ಮಾವಿನ ಸೊಪ್ಪು ಹಾಕ್ತಿದ್ದವ್ರೆ ನಿತಿನವರು. ಮಾವಿನ ಸೊಪ್ಪು ಆಯಿತು. ಈ ಸಲ ಡಿಫ್ರೆಂಟ್ ಲಕ್ಷ್ಮಿ ಅಂತೆ. ಮಾವಿನ ಸೊಪ್ಪು ಆಯಿತು. ಮುಖವಾಡ ಎಲ್ಲ ರೆಡಿ ಮಾಡಿಟ್ಟು ಬೆಳಗ್ಗೆ ಬೇಗ ಎದ್ದು ಪೂಜೆ ಮಾಡೋದು. ಏನೋ ನೀತಿ ಹಿಂಗೆ ಪಳ ಅಂತ ಹೊಡಿತಾ ಇದೆಯಾ? ಇಲ್ಲೆಲ್ಲ ರೆಡಿ ಮಾಡಿ ಇಟ್ಟಿದ್ದೀನಿ ಗೈಸ್. ಬೇರೆ ಏನೂ ಇಲ್ಲ, ಎಲ್ಲ ರೆಡಿಯಾಗಿದೆ. ಬೆಳಗ್ಗೆ ಎದ್ದು ಬೇಗ ಮತ್ತೆ ಫ್ರೆಶ್ ಅಪ್ ಆಗಿ ಪೂಜೆ ಮಾಡೋದೊಂದೇ ಬಾಕಿ. ಇವತ್ತು ನಾನು ಚಿನ್ನದ ಮಾಂಟಿಕ ಮಾಡಿಸ್ಕೊಂಡದಕ್ಕೆ ಒಂದು ಬೆಲೆ ಸಿಕ್ತು ಕಣೋ ನೀತಿ. ಆ್ಯಂಡ್ ಒಂದು ಉಂಗುರ, ಒಂದು ಮಾಂಟಿಕ ಯಾವತ್ತೋ ಒಂದಿನ ಹಾಕೊಂಡಿದ್ದೆ ಗೈಸ್. ಮದುವೆ ಟೈಮಲ್ಲ, ನಮ್ಮ ಮನೆ ಇನೋಗ್ರೇಷನಲ್ಲಿ ಹಾಕೊಂಡಿದ್ದು. ಅವಳ ಮದುವೆಲಿ ಇದನ್ನು ಹಾಕಿದ್ಲು. ಸೊ ನೋಡಿ, ಅದ್ರ ಮೇಲೆ ಉಂಗುರ ಹಾಕ್ತವನೆ. ಆ ಮಾಂಟಿಕ ಮತ್ತು ಅದು ಜುವೆಲ್ಸು ನಮ್ಮ ಮನೆ ಇನೋಗ್ರೇಷನ್ ಟೈಮಲ್ಲಿ ತೊಗೊಂಡಿದ್ದು ನಾನು. ನೈಸ್. ಓಲೆ ಅದು ಎಲ್ಲ ಒಂದು ಸೆಟ್ ತೊಗೊಂಡಿದ್ದು. ಬಟ್ ಅದು ಮೇಲ್ಗಡೆದು ಕೆಳಗಡೆದೆಲ್ಲ ಹೊಸ್ದಾಗಿ ತೊಗೊಂಡಿದ್ದು. ಅದಾದಮೇಲೆ ಚೆನ್ನಾಗಿ ಕಾಣ್ತದಲ್ವಾ? ನೈಸ್. ಆಲ್ರೆಡಿ ಟೈಮ್ ಬಂದು 3 ಗಂಟೆ. ಇನ್ನೇನು ಮಲ್ಕೊಳ್ಳೋದೇನಿಲ್ಲ. 5:30 ಪೂಜೆ ಮಾಡ್ತೀನಿ ಅಂತ ಅಂದರೆ ಇನ್ನೊಂದು ಅವರಲ್ಲಿ ಇದೆಲ್ಲ ನೀಟಾಗಿ ಮಾಡಿ ಅದಾದಮೇಲೆ ಹೋಗಿ ಫ್ರೆಶ್ ಅಪ್ ಆಗಿ ಬಂದು ಪೂಜೆ ಮಾಡಿದ್ರೆ ಮುಗೀತು. ಇವಾಗ ನಾನು ಇದು ತುಂಬದ ಬಿಂದಿಗೆಗೆ ನೀರೆಲ್ಲ ತಂದು ಇಳ್ಳೆದೆಲ್ಲ ಹಾಕಿ, ಸೊ ಇದಕ್ಕೂ ಕಾಯಿ ಹಾಕಿ ಇಡೋಣ ಅಂತ ಮಾಡ್ತಾಯಿದ್ದೀನಿ. ಇದು ನಿಮ್ಗೆ ನಿದ್ದೆ ಗೊತ್ತಾಯ್ತಾ? ಪೂಜಾರಿಗೆ ನಿದ್ದೆ ಗೊತ್ತಾಯ್ತಂತೆ, ನಂಗೆ ನಿದ್ದೆ ಗೊತ್ತಾಯಿಲ್ಲ. ನಮ್ಗೆ ದಿನ ಮಾಡಿ ಅಭ್ಯಾಸ ಆಗ್ಬಿಟ್ಟದೆ. ನಾವು ಮಾಡಿ ರೂಢಿ ಆಗ್ಬಿಡೋದೆ. ಏನು ಮಾಡಿ ಪೂಜೆ, ಗುರುಪ್ರವೇಶ, ದೇವಸ್ಥಾನ. ಅದನ್ನೇ ನಾನು ಕೇಳ್ತಾ ಇರೋದು, ನಿದ್ದೆ ಗೊತ್ತಾಯ್ತಾ ಅಂತ. ಗೊತ್ತಾದೆ. ಗಣೇಶ ಇಲ್ಲಿದ್ದಾರೆ, ನೀವು ಬನ್ನಿ ಈ ಕಡೆ. 5 ಇಲ್ಲೆದೆಲ್ಲ ಹಾಕ್ತಿದ್ದೀನಿ. ಅದಾದಮೇಲೆ ಇದಕ್ಕೆ ಸ್ವಲ್ಪ ಅರಿಶಿನ, ಅಲ್ಲೆಲ್ಲ ಹೋದಾಗ ಹಿಂಗೆ ನಿಂತಿ ಪೂಜೆಗೆ ಹೋದಾಗೆಲ್ಲ ನೈಟ್ ಪೂರ್ತಿ ಪೂಜೆ ಇರಲ್ಲ ತಾನೇ? 1 ಗಂಟೆ 1:30 ಆಯ್ತದ ಮನೆಗೆ ಹೋದ. ಮತ್ತೆ ಮಾರ್ನಿಂಗು 4 ಗಂಟೆ. ನಂತರಲ್ಲೇ ಎಕ್ಸ್ಪೀರಿಯನ್ಸ್ ಆಗೈತಲ್ಲ ನನಗೆ. ನೀನೇ ತಾನೇ ಪೂಜೆ ಮಾಡಿದ್ದು ಬಂದ್ರಲ್ಲಿ. ತಿರ್ಗಾ 4 ಗಂಟೆಗೆ ಎದ್ದೇಳಬೇಕು.
ನಮ್ಮದು ಮನೆ ಇನಾಗ್ರೇಷನಲ್ಲಿ ಗೈಸ್ ನಾನೇ ಬಂದು ಎದುರಿಸಿದ್ದೀನಿ ಪೂರೈಸೋಣ ಇವನು. ಏನಿಲ್ಲ, ಓ ಡವ್ ಮಾಡಬೇಡ, ನಾನೇ ಬಂದಿದ್ದು. ಇವರೆಲ್ಲ ಇನ್ನೂ ಮಲಗಿದ್ರು, ನಾನೇ ಬೇಗ ಬಂದು ಎಲ್ರೂ ಎದುರಿಸಿದ್ದೀನಿ. ಒಳ್ಳೇದು ಮಾಡಲಿ ದೇವರು. ದೇವ್ರ ವಿಷಯ ಅಂದರೆ ಒಂಥರ ನಾನು ಬೇಗ ಇದಾಗ್ಬಿಡ್ತೀನಿ. ದೇವ್ರ ಭಕ್ತಿ ಜಾಸ್ತಿ ನನಗೆ, ಅದಕ್ಕೆ ನನ್ನ ಮೇಲೆ ಲವ್ ಆಗ್ಬಿಟ್ಟು ಲಕ್ಷ್ಮಿ ನಮ್ಮ ಮನೆಗೆ ಬರೋಕ್ಕೆ ಆಸೆಯಿಂದ ಇರ್ತಾರೆ ತಾನೇ. ಉಕ್ಕಣವ ಎಲ್ಲದಕ್ಕೂ ಉಕ್ಕಣವ. ನಮ್ಮ ಮಮ್ಮಿ ನೋಡು ಗಂಟ ನೋಡ್ತು, ಇದಾಗ್ದೇನು ಕೆಲಸ ಅಂತ ಹೋಗಿ ಪಾಚಿ ಮಾಡ್ತು. ಯಾಕಂದರೆ ಪಾಪ ಬೆಳಗ್ಗೆಯಿಂದ ಅವರು ಟಯರ್ಡ್ ಆಗೋರೆ, ಎಲ್ಲ ಕೆಲಸ ಅದು ಇದು ಅಂತ. ಇವಾಗ ಇದು ರೆಡಿ ಆಯಿತು. ಚೆನ್ನಾಯ್ತಾ? ನಿತಿನಣ್ಣ ಹೇಳಿದ್ರೆ ಮುಗೀತು. ಪೂಜಾರಿನೇ ಕೇಳ್ತಿದ್ದೀನಿ ಚೆನ್ನಾಗೈತಾ ಅಂತ. ಹೋಗಿ ನೀನು ಮಲ್ಕೋಗು, ಆಯಿತು. ನೀನು ನೋಡೋಕ್ಕಾಯ್ತಲ್ಲ. ನೆನ್ನೆ ಆಚೆ ಮೊನ್ನೆ ಎಲ್ಲ ಫುಲ್ ಟೈರ್ಡ್ ಆಗ್ಬಿಟ್ಟವನೆ. ನಮ್ಮ ಫಂಕ್ಷನ್ನು ಅದಕ್ಕಿಂತ ಮುಂಚೆ ಯಾವುದೋ ಪೂಜೆಗೆ ಹೋಗಿದ್ದ, ತಿರ್ಗಾ ಅದ್ರ ಮನೆಗೂ ಪೂಜೆಗೆ ಹೋಗಿದ್ದ, ಆಮೇಲೆ ನಮ್ಮ ಫಂಕ್ಷನ್ನು. ಅಣ್ಣ ಫುಲ್ ಟೈರ್ಡ್ ಹೋಗ್ಯ. ಇಲ್ಲೊಂದು ಹೂವು ಬಿಟ್ರೆ ಈ ಥರ ಚೆನ್ನಾಗಿರುತ್ತೆ ನಿತ್ತಿ. ಬ್ಲೌಸ್ ಪೀಸ್ ಹಾಕಿದ. ಬ್ಲೌಸ್ ಪೀಸು ಅದಕ್ಕೆ ಹಾಕ್ತೀವಲ್ಲ ಇಲ್ಲಿ. ಹಾಂ ಮರ್ತೋಗಿತ್ತು. ಫೋಲ್ಡಿಂಗ್ ಮಾಡ್ತೀನಿ. ಅದು ಇಟ್ಬಿಡು, ಇದು ಮಾಡಬೇಕಲ್ಲ. ಗೈಸ್ ಆಲ್ಮೋಸ್ಟ್ ಆಯಿತು ಈಗ ಆಲ್ರೆಡಿ ಟೈಮ್ ಬಂದು 3:40 ಆಗಿದೆ. ಆದರೆ ನನಗೆ ನಿದ್ದೆ ಬರ್ತಾಯಿಲ್ಲ. ನಾನಿವಾಗ ಹೂವದಲ್ಲಿ ರಂಗೋಲಿ ಎಲ್ಲ ಬಿಟ್ಟು ರೆಡಿ ಮಾಡ್ತಾಯಿದ್ದೀನಿ. ಇನ್ನೇನು ಎಲ್ಲ ಮುಗಿಸ್ಬಿಟ್ಟೆ ಮಲ್ಕೊಳ್ಳೋಣ ಅಂತ. ನಿತಿನೂ ಹೋಗಿ ಅವಾಗಲೇ ಮಲ್ಕೊಬಿಟ್ಟ, ಪಾಪ ಅವನು ಟಯರ್ಡ್ ಆಗಿದೆ ಅಂತ. ಆಲ್ಮೋಸ್ಟ್ ಡನ್. ಎಲ್ಲ ದೀಪ ಎಲ್ಲ ಇಟ್ಟು ಎಲ್ಲ ಮಾಡಿದ್ದೀನಿ. ಇನ್ನೇನಿದ್ರು ಮಾರ್ನಿಂಗ್ ಪೂಜೆ ಮಾಡಬೇಕಾದಾಗ ಹೋಗಿ ಫ್ರೆಶ್ ಅಪ್ ಆಗಿ ಮತ್ತೆ ತಲೆ ಸ್ನಾನ ಮಾಡಬೇಕು. ಮತ್ತೆ ಯಾಕಂದರೆ ಇಲ್ಲೆಲ್ಲ ಇದು ಮಾಡಿದ್ದೀನಲ್ವ, ಪೂಜೆ ಮಾಡೋಕ್ಕೆ ಮುಂಚೆ ಹೂವು ಎಲ್ಲ ಹಾಕಬೇಕು. ಅದೊಂದು ಅಷ್ಟೇ ಪೆಂಡಿಂಗ್ ಇಟ್ಕೊಂಡಿದ್ದೀನಿ, ಮಿಕ್ಕಿದ್ದೆಲ್ಲ ಆಗಿದೆ. ಇವಾಗ ಟೈಮ್ ಬಂದು 3:40 ಆಗಿದೆ. ಇನ್ನೇನು 4 ಗಂಟೆ. ಒಂದೇ ಸರಿ ಎಲ್ಲ ಮುಗಿಸಿ ಅದಾದಮೇಲೆ ಇನ್ನೇನು ಮಲ್ಕೊಳ್ಳೋದಿಲ್ಲ ಇವತ್ತು ಅಷ್ಟೇ. ಇದೆಲ್ಲ ರೆಡಿಯಾಗಿದೆ. ಇದು ಒಂದು ಇವಾಗ ಸ್ವಲ್ಪ ಹೂವು ಎಲ್ಲ ನೋಡಿ ಇಲ್ಲಿ ಇಟ್ಕೊ ಕೂತಿದ್ದೀನಿ. ಇದನ್ನು ಬಿಡಿಸಿ ಇಲ್ಲಿ ಈ ಥರ ಮಾಡಿಕೊಂಡು ಅಷ್ಟೇ. ಎಲ್ಲ ಆದಮೇಲೆ ತೋರಿಸ್ತೀನಿ. ಆಲ್ಮೋಸ್ಟ್ ಎಲ್ಲ ಮುಗೀತು. ಇವಾಗ ಹೋಗಿ ಫ್ರೆಶ್ ಅಪ್ ಆಗಿ ಬಂದು ಇವಾಗ 4:30 ಆಗಿದೆ. ಪೂಜೆಗೆಲ್ಲ ಏನೇನು ಬೇಕೋ ಅದೆಲ್ಲ ರೆಡಿ ಮಾಡಿಟ್ಟಿದ್ದೀನಿ. ಸ್ನಾನ ಮಾಡ್ಕೊಬಂದು ಹೂವು ಎಲ್ಲ ಹಾಕಿ ಮತ್ತು ನೈವೇದ್ಯ ಮಾಡಬೇಕು, ಸಜ್ಜಿಗೆ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಇವಾಗ ಹೋಗಿ ಫ್ರೆಶ್ ಅಪ್ ಆಗಿ ಬರಬೇಕು. ಆದರೆ ಒಂಥರ ಖುಷಿ. ಪಪ್ಪನು ಏನಷ್ಟು ಗಲಾಟೆ ಮಾಡ್ತಾಯಿಲ್ಲ ಇವತ್ತು. ಮಧ್ಯರಾತ್ರಿ ಎದ್ದೇಳ್ತಿದ್ದ, ಆದರೆ ಮಲಗಿಸಿದ್ದೆ ಲೇಟು. ಅವನು 1 ಗಂಟೆ ಆ ಥರ ಮಲ್ಕೊಂಡಿದ್ದು. ಹಾಗಾಗಿ ಒಂದು ಸಲ ಎದ್ದಿದ್ದ. ಇವಾಗ ಮತ್ತೆ ಏನು ಎದ್ದೇಳಲಿಲ್ಲ. ಸೊ ಎಲ್ಲ ಆಲ್ಮೋಸ್ಟ್ ಡನ್. ಮತ್ತೇನು ಬೇರೆ ಏನಿಲ್ಲ, ಪೂಜೆ ಮಾಡೋದಷ್ಟೇ. ಬ್ರಾಹ್ಮಣಿ ಮುಹೂರ್ತದಲ್ಲೇ ಮಾಡೋಣ ಅಂತ ಹೇಳಿ ಎಲ್ಲ ರೆಡಿಯಾಗಿದೆ. ಇನ್ನೇನಿದ್ರು ಪೂಜೆ ಮಾಡೋದಷ್ಟೇ ಬಾಕಿ. ಸೊ ಈ ಥರ ಒಂದು ರಂಗೋಲಿನ ಹಾಕಿದ್ದೀನಿ ನಾನು, ಅದು ಫ್ಲವರಲ್ಲಿ. ಮತ್ತು ರೈಟ್ ಸೈಡು ಹೂವು ಹಾಕ್ಬಿಟ್ಟು ಅದಕ್ಕೆ ನೀರು ಹಾಕಿಟ್ಟಿದ್ದೀನಿ. ಆಗ ಫ್ರೆಶ್ ಅಪ್ ಎಲ್ಲ ಆಗಿ ಮುಗೀತು. ಸೊ ಇವಾಗ ಟೈಮ್ ಮುಗಿಯೋ ಅಷ್ಟರಲ್ಲಿ ಬೇಗ ಪೂಜೆ ಮಾಡಬೇಕು. ಸಜ್ಜಿಗೆ ಮಾಡ್ಕೊಂಬಿಡೋಣ ಅಂತ ಬಂದಿದ್ದೀನಿ. ಈ ರವೆ ಎಲ್ಲ ರೋಸ್ಟ್ ಆಗೋ ಅಷ್ಟರಲ್ಲಿ ಮತ್ತು ಅದು ಬೆಲ್ಲದ ಪಾಕ ಎಲ್ಲ ಆಗೋ ಅಷ್ಟರಲ್ಲಿ ಹೋಗಿ ಹೂವು ಹಾಕ್ಬಿಟ್ಟು ದೀಪ ಹಚ್ಬಿಟ್ಟು ಆಮೇಲೆ ಪೂಜೆ ಸ್ಟಾರ್ಟ್ ಮಾಡ್ಬೋದು.
ನಮ್ಮ ಮನೆ ಪೂಜೆ ನಾನು ಈಗ ಅಂದ್ಕೊಂಡು ಅದೇ ಥರ ಆಯಿತು. ಸೊ ತುಂಬ ಖುಷಿ ಆಗ್ತೈತೆ. ಆಫ್ಟರ್ ಲಾಂಗ್ ಟೈಮ್ ಇಷ್ಟು ಎಚ್ಚರ ಇದ್ದು ಪೂಜೆನ ಮಾಡಿರೋದು ನಾನು. ಒಂಥರ ಏನೋ ಒಂಥರ ಪಾಸಿಟಿವ್ ಎನರ್ಜಿ ಅಂತ ಅನಿಸ್ತೈತೆ ಇವತ್ತು. ಆಲ್ರೆಡಿ ಟೈಮ್ 6 o'clock ಆಯಿತು. ಸ್ವಲ್ಪ ಹೊತ್ತು ಒಂದು 20 ಮಿನಿಟ್ಸೇ ಕೂತಿದೆ ಅಂತ ಅನಿಸುತ್ತೆ ಪೂಜೆ ಆದಮೇಲೆ. ನಾನು ನಮ್ಮ ಮನೆ ಲಕ್ಷ್ಮಿ ಈ ಥರ ಕಾಣಿಸ್ತಿದ್ದಾರೆ. ಸೊ ಹೇಗಿತ್ತು ಏನು ನಮ್ಮ ಮನೆ ಲಕ್ಷ್ಮಿ ಅನ್ನೋದನ್ನ ಕಮೆಂಟ್ ಮುಖಾಂತರ ತಿಳಿಸಿ. ನಾನು ಯಾವ ಟೈಮಿಗೆ ಪೂಜೆ ಮಾಡಬೇಕು ಅಂತ ಅಂದ್ಕೊಂಡೋ ಅದೇ ಟೈಮಿಗೆ ಪೂಜೆ ಮಾಡಿದೆ. ಅಂದರೆ ದೇವ್ರಿಗೆ ಪೂಜೆ ಮಾಡಬೇಕಾದ್ರೆ ಯೂಶ್ವಲಿ ನಾನು ಜಾಸ್ತಿ ಏರೆಲ್ಲ ಬಿಡೋದಿಲ್ಲ. ಈ ಥರ ಕಟ್ಬಿಟ್ಟು ಇದು ಮಾಡ್ತೀನಿ, ಟವಲ್ ಇದು ಮಾಡಿಕೊಂಡೆ ಪೂಜೆ ಮಾಡ್ತೀನಿ. ಯಾಕಂದರೆ ಕೂದಲು ಬಿಟ್ಬಿಟ್ಟು ಪೂಜೆ ಮಾಡಬಾರ್ದು ಅಂತ ಹೇಳ್ತಾರೆ ದೊಡ್ಡವರು. ಹಿರಿಯವ್ರು ಹೇಳೋದನ್ನ ಕೆಲವೊಂದು ಪಾಲಿಸ್ಬೇಕು ಅಂತ ಅಂತಾರೆ. ಅದಕ್ಕೋಸ್ಕರ ನಾನು ಕೆಲವೊಂದು ಪಾಲಿಸ್ತೀನಿ. ಸೊ ಇವಾಗ ಹೋಗಿ ಏನು ತಿಂಡಿಗೆ ಪುಳಿಯೋಗರೆ ಮಾಡ್ತಾಯಿತ್ತು ಮಮ್ಮಿ ರಾತ್ರಿನೇ. ಇವಾಗ ಅದಕ್ಕೆ ರೈಸ್ ಮಾಡಬೇಕು. ನಾನು ಸಜ್ಜಿಗೆ ಎಲ್ಲ ಮಾಡಿದ್ದೀನಲ್ವ, ಜಾಸ್ತಿನೇ ಮಾಡಿದ್ದೀನಿ. ಅವರಿಗೂ ಪುಳಿಯೋಗರೆ ಆ್ಯಂಡ್ ಸಜ್ಜಿಗೆ ಎರಡೂ ಆಗುತ್ತೆ. ಮಹಾಲಕ್ಷ್ಮಿ ಅವರೇ, ಅಲ್ಲೊಂದು ಮಹಾಲಕ್ಷ್ಮಿ ಇಲ್ಲೊಂದು ಮಹಾಲಕ್ಷ್ಮಿ. ಗುಡ್ ಮಾರ್ನಿಂಗ್. ಏನು ಮಮ್ಮಿ? ಇವಳು ಜಯಲಕ್ಷ್ಮಿ. ಏನೇ ಜ್ಯೋತಿ? ಜ್ಯೋತಿ ಎಲ್ಲ ಕ್ಲೀನಿಂಗ್ ಮಾಡೋದು, ಅದೇ ಜ್ಯೋತಿ ಕೆಲಸ ಸಾಧನೆ. ಇವತ್ತು ಆರಾಮಾಗಿರ್ತಾಳೆ ಮಮ್ಮಿ. ಇಲ್ಲೇ ಇರು ಅಂದ್ರೆ ಯಾಕೆ ಹೇಳು? ಹುಡುಗರು ಕರ್ಕ ಬಂದವಳಲ್ಲ. ಏನ್ ಜ್ಯೋತಿ? ಇಂದ್ರಮ್ಮ ಅವರು ಲೇಟೆಸ್ಟ್ ಆಗಿ ಇದ್ದವ್ರೆ ಇವತ್ತು. ನಮ್ಮ ಅತ್ತೆನೂ ತಲೆನೋವು ಅಂತ ಮಲ್ಗವ್ರೆ. ಮಹಾಲಕ್ಷ್ಮಮ್ಮ, ನಮ್ಮ ಮನೆ ಲಕ್ಷ್ಮಿ ಹೆಂಗ್ ಕಾಣ್ತಿರೋದು ನಿಜ? ನೀನ್ ಮಾಡಿದ್ಮೇಲೆ ಸೂಪರ್. ನೈಟ್ ಪೂರ್ತಿ ನಿದ್ದೆ ಇಲ್ಲ ಆಂಟಿ. ಬಟ್ಟೆಗಳೆಲ್ಲ ಒಗ್ಯಕ್ಕೆ ಎತ್ತಾಕ್ಬೇಕು ತಾನೆ, ಇಲ್ಲೇ ಇಟ್ಟಿದ್ದೀರಲ್ಲ. ಏನೋ ಸಮಾಚಾರ? ಹಾಯ್ ಮಾಡು ಚೋಟೋ. ಬಾಯ್ ಅಂತ ಆಯ್ ಮಾಡೋದ್ರೆ ನೋಡು. ಅವನ ಹತ್ರ ಕಲಿಯೋ ಹೆಂಗ ಆಯ್ ಮಾಡ್ತಾ ಇದ್ದಾನೆ. ಗೈಸ್, ಇವ್ನು ನಮ್ ಜ್ಯೋತಿ ದೊಡ್ಡ ಮಗ, ಇವನು ನಮ್ ಜ್ಯೋತಿ ಚಿಕ್ಕ ಮಗ. ಯಾರು ತರ್ಲೆ ಇಬ್ರಲ್ಲಿ ಜಾಸ್ತಿ? ಹಾ, ನೀನೇ ನೋಡಿ ಗೈಸ್. ಅವನೇ ಒಪ್ಕೋತಾವನೆ. ತರ್ಲೇನ ನೀನು? ಅಪ್ಪು ಅವ್ರ ಜೊತೆ ಆಟ ಆಡ್ತಾವನೆ ಇವತ್ತು. ಅಪ್ಪುಗೆ ಇವತ್ತು ಸಂಭ್ರಮ ಆಟ ಆಡೋಕ್ ಸಿಕ್ಕವ್ರಲ್ಲ ಅಂತ. ಹಲೋ ಭುವನ್ ಗೌಡ್ರೆ. ಅಣ್ಣಂಗೆ ಹೊಡಿತಾರ ಹಂಗೆ? ಬ್ಯಾಡ್ ಬಾಯ್ ಅಂತಾರ ನಿನ್ನ. ಭುವನ್, ಏನಿದು? ಮದ್ವೆ ಹುಡ್ಗ ಬಂದಂಗ್ ಬಂದಿದ್ಯಲ್ಲೋ ಇವತ್ತು. ಗೊತ್ತಿಲ್ದಂಗ್ ಮದ್ವೆಗಿದ್ರೆ ನೆಕ್ಸ್ಟು ನಿಂದು ಇವಂದು ಎಲ್ರದ್ದು ಮದ್ವೆ. ಎಲ್ರೂ ಮದ್ವೆಗೂ ಮಿಂಚ್ತಾ ಇರೋದೇ ಮಧುನ ನೀನು. 1 2 3 ನಿತಿ. ಹಲೋ, ಗುಡ್ ಮಾರ್ನಿಂಗ್. ಮಾಧು, ಹೇಗಿದೆ ನಮ್ಮ ಮನೆ ಲಕ್ಷ್ಮಿ? ಚೆನ್ನಾಗೈತೆ. ಶ್ರೀರಕ್ಷಾ, ಗುಡ್ ಮಾರ್ನಿಂಗ್. ಆಯ್ತಾ ಹಬ್ಬ ನಿಮ್ಮನೇಲಿ? ಹಬ್ಬ ಮಾಡಲ್ವಲ್ಲ ನೀವು? ಇಲ್ಲಿ ಆಂಟಿ ಅಡುಗೆ ಮಾಡ್ತಿದ್ದಾರೆ ಮಧ್ಯಾಹ್ನಕ್ಕೆ. ಆಂಟಿ ಎಷ್ಟು ಒಂದು 30 ಜನ ಆಯ್ತಾರಲ್ಲ? ನಮ್ಮ ಶಾಪಲ್ಲಿ ವರ್ಕ್ ಮಾಡೋರ್ಗೆ ಎಲ್ರಿಗೂ ಅಡುಗೆ. ಎಕ್ಸ್ಪೆಷಲಿ ನಮ್ಮ ಭುವನ್ ನಮ್ಮ ಮಮ್ಮಿಗೆ ಬಲ್ಗೈ ಬಂಟ, ನಿತಿ ಎಡಗೈ ಬಂಟ. ಏನಂಟಿ? ಆಂಟಿ ನೀನು ಭುವನ್ ಟ್ವಿನ್ನಿಂಗು, ಪಿಂಕಿ ಪಿಂಕಿ ಪಾಂಕಿ. ಗಣೇಶ, ಇವಾಗಲೇ ಯಾಕೆ ಬಂದೆ? ಗಣಪತಿ ಹಬ್ಬ ಇನ್ನ ಲೇಟ್ ಆಗದೆ. ಎಲ್ಲಿಗೆ ಬಂದಿದ್ದೆ ಗಣೇಶ? ಏನಪ್ಪ ಆಟ ಆಡ್ತಾ ಇದ್ಯಾ? ಅಮ್ಮಂಗೆ ಯಾಕೆ ಹಿಂಸೆ ಕೊಟ್ಟಿ ಅಂತಲ್ಲ ನೀನು? ಅಮ್ಮಂಗೆ ಯಾಕೆ? ಶಿವವ್ವ ಅವರು ಈರುಳ್ಳಿ ಕಟ್ ಮಾಡ್ಕೊಡೋದು, ಕಾಯಿ ಸಾರು ಕೊಡೋದು. ಶಿವವ್ವ ಇರೋದ್ಕೊಂದಷ್ಟು ಕೆಲಸ ಇದಾಯ್ತು ಅದಲ್ವಂಟಿ ನಿನ್ಗೆ? ಅದಷ್ಟೇ ಮಾಡೋದು. ಪಾಪ ಅವಂಗೆ ಕಾಲು ನೋವು ಆಗಲ್ತು. ಆಂಟಿ ಇದು ಪುಳಿಯೋಗ್ರೆಗ ಇಲ್ಲ ಏನಕ್ಕೆ? ಎರಡಕ್ಕೂನಾ? ಒಬ್ಬಟ್ಟೆಲ್ಲ ನೆನ್ನೆನೆ ರೆಡಿ ಆಗಿದೆ. ಒಬ್ಬಟ್ಟದು ಏನು ರಿಸ್ಕ್ ಇಲ್ಲ. ಶ್ರೀರಕ್ಷಾ, ಒಬ್ಬಟ್ಟು ಮಾಡಿದ್ದೀರಾ? ನಮ್ಮನೇಲಿ ತಗೊಂಡೋಗ್ಬೇಕು ನೀನು. ನಮ್ಮ ಚಿಕ್ಕಪ್ಪ ಅವ್ರದ್ದು ಇನ್ನೂ ಸ್ನಾನ ಆಗಿಲ್ಲ. ಏನ್ ಈ ವರ್ಷ ಒಂದು ವಿಶೇಷ ಅಂತ ಅಂದ್ರೆ, ಲಾಸ್ಟ್ ಟೈಮ್ ನಮ್ಮ ಚಿಕ್ಕಪ್ಪು ನಾನು ಹೊಟ್ಟೆಲಿದ್ದ, ಇವಾಗ ಆಚೆ ಬಂದವನ ಅಷ್ಟೇ ಡಿಫ್ರೆಂಟು. ಖುಷಿ ತಂದವನೆ ಅಲ್ಲ ಮಗ್ನೆ? ಖುಷಿ ತಂದವನೆ ಚಿಕ್ಕಪ್ಪ ನನಗೆ.
ಹಾಂ ಗೈಸ್ ಯಾವ ಆಕ್ಟಿಂಗ್ ಮಾಡ್ತಾವನೆ ಅಂದ್ರೆ ಹ್ಞೂ ಹೋಗಿದ್ ಬಾ ಎತ್ಕೊಳ್ಳೋ ನಿನ್ಕಿಂತ ಹೆಚ್ಚು ಎತ್ಕೊಳ್ಳೋ ಹಾಂ ಆಯ್ತು ಲಕ್ಷ್ಮಿ ಹತ್ರ ಹೋಗಿ ದುಡ್ಡು ಎತ್ಕೊತಾ ಇದೆಯಲ್ಲ ನೀನು ಲಕ್ಷ್ಮಿ ಬೇಜಾರು ಮಾಡ್ಕೋದಿಲ್ವೇ ಹೌದೇ ಇದು ಅಸ್ತು ಅಂದ್ಬಿಡ್ಲಿ ಬೇಗ ಒಂದು ಒಳ್ಳೆ ಹುಡುಗಿ ಸಿಕ್ಕಿ ಮದ್ವೆ ಆಗಿ ಎಂತ ಸೀರೆ ತಗೊಟ್ಟಿಯೇ ಅಸ್ತು ಅಂದ್ಬಿಟ್ರೆ ಲೋಪರು ನೀನ್ ಹೇಳ್ತಾರ ರೇಂಜ್ ನೋಡ್ಬಿಟ್ಟು 1,00,000 ಏನೋ ಅನ್ಕೋಬಿಟ್ಟೆ ಬೇಡ ಕಣೋ ಒಂದೊಳ್ಳೆ ಹುಡುಗಿ ಸಿಕ್ಕಿ ನಿನ್ ಲೈಫ್ ಪಾರ್ಟ್ನರು ನೀನ್ ಚೆನ್ನಾಗಿ ನೋಡ್ಕೊಂಡ್ರೆ ಸಾಕು ನನ್ಗದೆಲ್ಲ ಎಕ್ಸ್ಪೆಕ್ಟೇಷನ್ನೇ ಇಲ್ಲ ತಮ್ದಿರ್ ಚೆನ್ನಾಗಿದ್ರೆ ಅದೇ ನಮಗೆ ಖುಷಿ ದೇವ್ರೆ ನೆಕ್ಸ್ಟ್ ಇಯರ್ ಅವ್ನ ಹೆಂಡತಿ ಕರ್ಕೊಂಡು ಬರೋ ಥರ ಮಾಡವ ಓಕೆನೇ ನಮ್ಮ ಅಕ್ಕನ ಆಶೀರ್ವಾದ ಅಂತ ಬಾಯಿ ಮಾತ್ಕರ ಅಂದ ಹಾಂ ಹಾಂ ಆಯ್ತು ಸತಾಸ್ತು ಮಗನೆ ನಡಿ ಊಟ ಮಾಡಿ ನಡಿ ವನ್ ಹೇಗಿದೆ ಊಟ ವಿನಯ್ ಹಾ ಏನು ಹೇಳದ್ ನೆಟ್ವಾಗ ಹೇಳೋ ಏನಂದ ಹಾ ಹಾ ವಾ ಆತರ ಓಹೋ ಅಂತನಾ ಮಾಮ ಚೆನ್ನಾಗೈತಾ ಇಬ್ರು ಚೆನ್ನಾಗಿದ್ಯಾ ಅಣ್ಣ ಈ ವರ್ಷ ಫಸ್ಟ್ ನೀವು ಇಬ್ರು ಸೇಮು ಹಾ ನೀನು ಮರ್ತೆ ಹೋಗಿದ್ದೀನಿ ನೋಡು ಭುವನ್ ಆದ್ರೆ ನೀನು ಆ ಫೀಲ್ ಕೊಡ್ಲೇ ಇಲ್ಲ ನನ್ಗೆ ತುಂಬಾ ವರ್ಷದಿಂದ ಇದೆಯಾ ಅನ್ನೋ ತರ ಅಣ್ಣ ಆದ್ರೆ ಇವಾಗ 1 ಮಂತ್ ಆಯ್ತಲ್ವಾ ಅದಕ್ಕೆ ಡಿಫ್ರೆಂಟ್ ಅಷ್ಟೆ ಹಾಯ್ ಸೊ ಅನ್ಎಕ್ಸ್ಪೆಕ್ಟೆಡ್ ಏನೋ ಕೆಲ್ಸದ ಮೇಲೆ ಬಂದಿದ್ರು ಚಂದನ ಸೊ ಹಂಗಾಗಿ ಊಟ ಮಾಡ್ಕೊಂಡು ಹೋಗಿ ಅಂತ ಬ್ರೋ ಚೆನ್ನಾಗಿದ್ಯಾ ಊಟ ಚೆನ್ನಾಗಿದ್ಯಾ ಅಂಕಲ್ ಪುಟ್ಸಮ್ ಅಂಕಲ್ ಚೆನ್ನಾಯ್ತಾ ಎಲ್ಲಿ ಇವರು ಗೋವಿಂದ್ ಅಂಕಲ್ ಅವರೆಲ್ಲ ಓ ನಿಮ್ದಾದ್ಮೇಲೆ ಅವರಾ ಚಿನ್ಮಯ್ ಅವರೇ ಮುಗಿತಾ ಮನೇಲಿ ಹಬ್ಬ ನಮ್ಮ ಸ್ಟುಡಿಯೋನೇ ಇವತ್ತು ಊಟಕ್ಕೆಲ್ಲ ಅರೇಂಜ್ ಮಾಡಿಬಿಟ್ಟಿದ್ದೀವಿ ಮೇಲ್ಗಡೆ ಆಗಲ್ಲ ಬಿಸಿಲು ಅಂತ ಹೇಳಿ ನಮ್ಮ ಮಮ್ಮಿ ಈ ಸರಿ ಸ್ಟುಡಿಯೋದಲ್ಲೇ ಮಾಡೋಣ ಅಂತ ಮಾಡ್ತಿದ್ದಾರೆ ಶಿವವ್ ಅವರು ಎಲ್ಲ ಕೆಲಸ ಮಾಡಿಕೊಟ್ಟು ಆರಾಮಾಗಿ ಕೂತವ್ರೆ ಏನು ಶಿವವ್ವ ಹಾಂ ಗೈಸ್ ನೋಡಿ ಬಿದ್ದು ಹೆಂಗೆ ಏಟ್ ಮಾಡ್ಕೊಂಡವನೆ ಜ್ಯೋತಿ ಮಗ ಹಾಂ ಬಿದ್ದೈತಿ ಹಂಗೆಲ್ಲ ಮಾಡಬಾರ್ದು ಅಮ್ಮಂಗೆ ಹಿಂಸೆ ಕೊಡಬಾರ್ದು ಹಂಗೆ ಆಯ್ತಾ ಹಾಂ ಗುಡ್ ಬಾಯ್ ನೀನು ಬ್ಯಾಡ್ ಬಾಯ್ ಅಲ್ಲ ಓಕೆನಾ ನಾಳೆಯಿಂದ ಕರೆಕ್ಟಾಗಿರ್ತೀಯಾ ಹಾಂ ಊಟ ಮಾಡಲ್ವಾ ನೀನು ಆಮೇಲೆ ಮಾಡ್ತೀಯಾ ಓಕೆ ಪಾಪು ಅಮ್ಮ ನಾವಿವಾಗ ರೆಡಿ ಆಗ್ತಾ ಇದೀವಿ ಸ್ಯಾರಿ ಹಾಕೊಳ್ಳೋದ ಲೆಹಂಗಾ ಹಾಕೊಳ್ಳೋದ ಏನು ಅಂತ ಗೊತ್ತಿಲ್ಲ ಸ್ಯಾರಿಲೇ ಲೆಹಂಗಾ ತರ ಬರುತ್ತಲ್ಲ ಹಂಗ ಹಾಕೊಳ್ಳೋಣ ಅನ್ಕೊಂಡಿದೀವಿ ನೋ ಓ ನೋಡಿ ಗೈಸ್ ಏ ಓ ಏ ನನ್ಗೂ ಹೆಂಗಂತ ನೋಡಿ ರಾಮ ರಾಮ ಸೀತಾ ರಾಮ 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 ಸೀತಾ ಕ್ಲಾಪ್ಸ್ 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 1 2 3 1 2 3 1 2 3 ಮಾಡಿ ಪಪ್ಪು 1 2 3 1 2 3 ಏ ಅಂತೆ ಕಿತ್ಕೊಬಿಟ್ನಲ್ಲ ಅದಕ್ಕೆ ವಯಸ್ಸು ಎಷ್ಟು ಮಾಯಿಶ್ಚರೈಸರ್ ಹಾಕಿದ್ರು ಫುಲ್ ಎಲ್ಲ ಡ್ರೈ ಫೀಲ್ ಆಗ್ತೈತೆ ನನ್ನ ಸ್ಕಿನ್ ಟೈಪ್ ಡ್ರೈ ಆಗ್ಬಿಟ್ಟಿದೆ ಅನಿಸ್ತೈತೆ ನನಗೆ ಅಂದರೆ ಸಮ್ ವೆದರ್ಗೆ ಚೇಂಜಸ್ ಆಗೋ ಚಾನ್ಸಸ್ ತುಂಬಾನೇ ಇರುತ್ತೆ ಯಾರ್ದೆಲ್ಲ ಕಾಂಬಿನೇಷನ್ ಸ್ಕಿನ್ ಟೈಪ್ ಇರುತ್ತೆ ಅವ್ರದ್ದು ಯೂಶಲಿ ವೆದರ್ಗೆ ಡ್ರೈ ಆಗಿಬಿಡುತ್ತೆ ನಂದು ಕಾಂಬಿನೇಷನ್ನೇ ಬಟ್ ಆದ್ರೆ ಇವಾಗ ಡ್ರೈ ಅನಿಸ್ತೈತೆ ಅದಕ್ಕೆ ನಾನು ಜೆಲ್ ಬೇಸ್ ಯೂಸ್ ಮಾಡ್ಬೋದಿತ್ತು ಆದರೆ ವಾಟರ್ ಬೇಸೇ ಯೂಸ್ ಮಾಡ್ತಾ ಇದ್ದೀನಿ ಕ್ರೀಮ್ ಬೇಸ್ ಯೂಸ್ ಮಾಡಬೇಕು ಯೂಶಲಿ ತುಂಬ ಡ್ರೈ ಡಿಹೈಡ್ರೇಟ್ ಇರೋರು ಚಿಕ್ಕಪ್ಪು ಆಲ್ಮೋಸ್ಟ್ ಒಂದಷ್ಟು ಜನ ಬಂದು ಅಂಗಡಿಯವರು ಸ್ಟಾಕ್ಸ್ ಎಲ್ಲ ಊಟ ಮಾಡ್ಕೊಂಡು ಹೋದ್ರು ಇನ್ನೇನಿದ್ರು ಮಾದು ಅವ್ರು ಊಟ ಮಾಡಬೇಕು ಅಮ್ಮವ್ರಿಗೋಸ್ಕರ ಹೇರ್ ಸ್ಟೈಲ್ಗೆ ವೆಯ್ಟ್ ಮಾಡ್ತಾ ಇದೀನಿ ನೋಡಿ ಹೆಂಗ್ ಬುಕ್ಕೊಂಡು ಇಟ್ಕೋತಾವ ಅನ್ನೋದನ್ನ ಪಾಪು ತಗೋ ಬಾಯಿಗೆ ಹಾಕ್ಬಾರ್ದು ಏಟು ಆಯ್ತಾ
ಆಯ್ತಾ? ನಾನು ನನ್ನ ಮಗ ಇಬ್ರು ಟ್ವಿನ್ನಿಂಗು ಇವಾಗ. ಓಕೆ ಗೈಸ್, ಕ್ವಿಕ್ಕಾಗಿ ರೆಡಿಯಾಗಿ ಸಿಗುಮ. ಸ್ಯಾರಿ ಹಾಕೋತೀನ, ಏನು ಜ್ಯುವೆಲ್ಸ್ ಏನು ಎಲ್ಲ ನೋಡುವ. ಇಲ್ಲಿ ಒಂದು ಪಿಂಪಲ್ ಆಗಿರೋ ಮಾರ್ಕು ಇನ್ನೂ ಹೋಗ್ಲಿಲ್ಲ. ಅಲ್ಲಿ ಬೀಳ್ತು, ಬಿಡೋದಿಲ್ಲ ಇವನು ನನ್ನ ಇವತ್ತು. ಪಾಪನ ಇದು ಚಿಕ್ಕಪ್ಪು ಕೈಯಲ್ಲಿ ಏನು ಬಿಡ್ತಾ ಇಲ್ಲ, ಎಲ್ಲಾನು ಕಿತ್ತಿ 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 ಬಿಸಾಕ್ತವನೆ. ತೋರಿಸ್ತೀನಿ ಅವ್ನು ಕಿತ್ತಾಕಿರೋದ್ನ ಆಲ್ರೆಡಿ. ಪಾಪ ಬಿಡು. ಓಕೆ ಗೈಸ್, ರೆಡಿಯಾಗಿ ಸಿಗ್ತೀನಿ. ಹಾಯ್ ಗೈಸ್, ಈ ಚಿಕ್ಕ ವಯಸ್ಸಲ್ಲೇ ಏನೋ ಒಂದು ಸಾಧನೆ ಮಾಡ್ಬೇಕು ಅಂತ ವಿಡಿಯೋನ ಮಾಡ್ತಿದಾರಂತೆ. ಕನಕ್ಪುರ ಗೌಡ್ಗೆರೆಗೆ ಹೋಗಿದ್ದು ನಮ್ಮನೆನ ಹುಡ್ಕೊಂಡು ನಮ್ಮನೆಗೆ ಬಂದವ್ರೆ. ನಿಮ್ ನೇಮು? ಮನೀಶ್ ಅಂತ. ಓಕೆ, ಏನ್ ಯೂಟ್ಯೂಬ್ ಚಾನಲ್ ನೇಮು? ಅಶ್ವಿನಿ ಕೆಟೆ ಅಂತ. ಓಕೆ ಓಕೆ ಆಯ್ತು, ಪಕ್ಕ. ಸರಿ ಅಕ್ಕ. ಓಕೆ, ನಾನಿವತ್ತು ಲೆಹೆಂಗಾ ಹಾಕೊಂಡು ಈ ತರ ರೆಡಿ ಆಗಿದ್ದೀನಿ. ಟ್ರೆಡಿಷನಲ್ ಆಗಿ ರೆಡಿ ಆಗ್ಬೇಕು ಅಂತ ಹೇಳಿ. ಹೇಗೆ ಕಾಣಿಸ್ತಿದ್ದೀನಿ ಏನು ಅಂತ ಕಮೆಂಟ್ ಮಾಡಿ. ಎಲ್ಲೂ ಜಾಸ್ತಿ ಹೊರಗಡೆ ಏನು ಹೋಗೋದಿಲ್ಲ. ಇಲ್ಲಿ ನಮ್ಮ ಸರೌಂಡಿಂಗ್ ಜಾಸ್ತಿ ಯಾರು ನಂಗೆ ಪರಿಚಯ ಇಲ್ಲ. ಹಳೆ ಮನೆ ಹತ್ರ ಓನರ್ ಆಂಟಿ ಕರೆದಿದ್ರು, ಬಟ್ ಆದರೆ ಅಲ್ಲೆಲ್ಲ ಹೋಗೋದಿಲ್ಲ. ಇಲ್ಲೇ ಇವ್ರ ಜೊತೆನೆ ಅಮ್ಮು, ಚಿನ್ಮಯ್, ನಿಮ್ಮ ಹೆಸರು ಶ್ರೀರಕ್ಷಾ ಅವರೇ. ಸುಮ್ಮನೆ ಗೈಸ್, ಅವಳು ನಂಗೆ ರೇಗಿಸೋದು. ನಾವು ಇವಾಗ ರೆಡಿಯಾಗಾಯ್ತು. ಹಲೋ ಅಮ್ಮೋರೆ, ಹಬ್ಬ ಮುಗಿಸಿದ್ರಾ? ವರಲಕ್ಷ್ಮಿ ಹಬ್ಬ ಮಾಡ್ತೀರಾ? ನೆನ್ನೆ ಮಾಡೋಣ ಅಂದೆ. ಸಿಂಪಲ್ ಆಗಿ ಮಾಡಿದ್ವಿ. ಸಿಂಪಲ್ ಆಗಿ. ಶ್ರೀರಕ್ಷಾ ಅವ್ರು ಬೆಳಗ್ಗೆನೆ ಬಂದ್ರು. ಶ್ರೀರಕ್ಷಾ ಹಬ್ಬ ಮಾಡ್ಲಿಲ್ಲ. ಯಾಕೆ ಮಾಡೋದಿಲ್ಲ? ಚಿನ್ಮಯ್ ಅವರೇ, ಏನ್ರಿ ಸಮಾಚಾರ? ಅವ್ರ ಡ್ಯಾಡಿನೂ ತೀರೋಗೋರೆ. ಎಲ್ಲ ರೆಡಿಯಾಗಿ ಸುಮ್ಮನೆ ನೋಡ್ತಾ ಕೂತಿರೋದು. ಮಳೆ ಬತ್ತಾದೆ. ಶಿವಮ್ಮ ಉಯ್ಲಿ ಅಮ್ಮು, ಮಳೆ ಬತ್ತಾದ, ನೀನು ಹೋಗಕ್ ಆಗಲ್ಲ ಅಂತ ಸಿಗ್ನಲ್ ಕೊಡ್ತಾವೆ. ಅಮ್ಮು ಒಂಚೂರು ನನ್ನ ಕ್ಯಾಮ್ರಾ ನೋಡು ಗೈಸ್. ಅಮ್ಮು ಅಲ್ಲಿ ಏನೋ ಒಂದು ಚೇಂಜಸ್ ಆಗೈತೆ. ಕಾಜಲ್ ಹಾಕೋಳು ಅಷ್ಟೇ ಡಿಫ್ರೆಂಟು ತಾನೇ. ಬೇರೆ ಥರನೇ ಕಾಣಿಸ್ತಾ ಇದೆ ಇವತ್ತು ನನ್ನ ಕಣ್ಗೆ. ನೀನು ಚೆನ್ನಾಗಿ ಕಾಣ್ತಾ ಇದೆ ಅಮ್ಮ. ಆಕ್ಚುಲಾಗಿ ಏನು ಗೊತ್ತಾ, ನಮ್ದೆಲ್ಲ ಸ್ಪೇಸು ಕಮ್ಮಿ ಇರುತ್ತೆ, ಐ ಸ್ಪೇಸು. ಕಾಜಲ್ ಹಾಕಿದ್ರೆ ಇನ್ನೂ ಚಿಕ್ಕದಾಗಿ ಕಾಣಿಸುತ್ತೆ. ಸೊ ಅದ್ರದ್ದು ಒಂದು ಟೆಕ್ನಿಕ್ ಇದೆ ನಮ್ಮ ಹತ್ರ. ನಮ್ಮ ಕ್ಲಾಸಲ್ಲಿ ಮಾತ್ರ ಹೇಳ್ಕೊಡ್ತೀವಿ, ನೆಕ್ಸ್ಟ್ ವ್ಲಾಗಲ್ಲೂ ಹೇಳ್ಕೊಡ್ತೀವಿ ತಾನೇ. ನಿನ್ನ ನೋಡ್ಬಿಟ್ಟು ಈ ಜೋಶ ಅವ್ರಿಗೆಲ್ಲ. ಥ್ಯಾಂಕ್ ಯು. ಇಲ್ಲಿ ಮಧುವ್ರ ಬ್ಲಾಗ್ ನೋಡ್ತಿದ್ದಾರೆ ಎಲ್ರು. ನಿಮ್ನ ನೋಡ್ಬಿಟ್ಟು ಶಾಕ್ ಆಯ್ತವಳೆ ಶ್ರೀರಕ್ಷಾ. ಅಷ್ಟಲ್ಲಿ ಬಂದ್ಬಿಟ್ರಿ ನೀವೇ. ಥ್ಯಾಂಕ್ ಯು. ಸೀರೆಲಿ ಹುಡುಗಿಯ ನೋಡದೆ ಬಾರದೆ ನಿಲ್ಲಲ್ಲ, ಟೆಂಪ್ರೇಚರ್ ಸಣ್ಣ ಅಂತ. ಅಮ್ಮಗೆ ನೋಡಕ್ ಆಯ್ತಾ ಇಲ್ಲ ಸಣ್ಣಕ್ಕಿರೋರ್ನ. ಫೋಟೋ ತೆಗ್ಸಕ್ ಹೋಗೋಣ ಅಂತ ಅನ್ಕೊಂಡೆ, ಬಟ್ ನನಗೆ ಯಾವ ವರ್ಷ ಅಲ್ಲ, ಪ್ರತಿ ವರ್ಷನೂ ಮಳೆ ಬಂದೇ ಬರುತ್ತೆ ಗೈಸ್. ಹಂಗಾಗಿ ನಮ್ಮ ಗಾರ್ಡನಲ್ಲಿ ಆ್ಯಂಡ್ ಮನೇಲೆ ಫೋಟೋಸ್ ಎಲ್ಲ ತೆಗ್ಸ್ಕೊಂಡು ಮುಗೀತು. ಇವಾಗ ನಾವು ಇಲ್ಲಿ ನೋಡಿ ಎಲ್ಲ ಹೆಂಗೆ ಬೇಕು ಹಂಗಂಗೆ ಹರಡ್ಬಿಟ್ಟು ಬಿಸಾಕ್ಬಿಟ್ಟು ಹೋಗೋರೆ. ಪಪ್ಪುಗೆ ರೆಡಿ ಮಾಡಿದಾಗ ಎಲ್ಲ ಇದು ಮಾಡಿದಾಗ ನಾನು ಮುಗೀತು, ನಂದೆಲ್ಲ ಫೋಟೋಶೂಟ್ ಎಲ್ಲ ಮುಗೀತು, ಪೂಜೆನೂ ಆಯಿತು. ಇವಾಗ ನಾನು ನನ್ನ ಸ್ಟಾಫ್ ಅಂದರೆ ಅಮ್ಮು ಮತ್ತು ವಿದ್ಯಾ, ಶ್ರೀರಕ್ಷಾ, ಚಿನ್ಮಯ್ ಇವರೆಲ್ಲ ನಮ್ಮ ಹತ್ರನೇ ಅಲ್ವಾ ವರ್ಕ್ ಮಾಡೋದು. ಅವರಿಗೆ ನಾನು ಏನಾದರೂ ಗಿಫ್ಟ್ ಕೊಡೋಣ, ಇವತ್ತು ವರಲಕ್ಷ್ಮಿ ಹಬ್ಬ ಅಲ್ವಾ, ಎಕ್ಸ್ಪೆಷಲಿ ಹೆಣ್ಮಕ್ಳಿಗೆ ಅಂತ ಹೇಳಿ. ವಿದ್ಯಂಗೆ ಮದುವೆ ಆಗಿದೆಯಲ್ಲ, ಹಂಗಾಗಿ ಸ್ಯಾರಿ ಕೊಡೋಣ. ಅಮ್ಮು ಮತ್ತು ಚಿನ್ಮಯಿ, ಶ್ರೀರಕ್ಷನ್ಗೆ ಡ್ರೆಸ್ ಕೊಡೋಣ ಅಂತ ಹೇಳಿ ತರಿಸಿದ್ದೀನಿ. ಅವ್ರಿಗೆ ಯಾರಿಗೂ ಗೊತ್ತಿಲ್ಲ. ಹೆಂಗೂ ಗೌರಿ ಹಬ್ಬ ಹತ್ರ ಬರ್ತಿತ್ತಲ್ಲ, ಅವತ್ತು ಹಾಕೊಳ್ಳಿ ಅಂತ ಹೇಳಿ ಇವತ್ತು ಕುಂಕುಮ ಕೊಡೋಣ ಅಂತ ತರಿಸಿದ್ದೀನಿ. ಇವಾಗ ಹೋಗಿ ಅದನ್ನೆಲ್ಲ ಕೊಟ್ಟು ಬರುವ. ಯಾಕಂದರೆ ನಮಗೋಸ್ಕರ ಯಾರು ದುಡಿತಿರ್ತಾರೆ, ನಮಗೋಸ್ಕರ ಯಾರು ಇರ್ತಾರೆ, ಅವ್ರಿಗೆ ನಾವು ಬೆಲೆ ಕೊಡಬೇಕು ಅನ್ನೋದು ನಮ್ಮ ಮಾದವ್ರು ಹೇಳ್ಕೊಟ್ಟಿರೋದು. ಹಾಗಾಗಿ ಸೊ ಮತ್ತು ಇನ್ನೊಂದಿಬ್ರು ಕೊಡಬೇಕು. ಅವರು ಇವತ್ತಿಲ್ಲ, ನಾಳೆ ಕೊಡೋಣ ಅಂತ ಅಂದ್ಕೊಂಡಿದ್ದೀನಿ. ಅವ್ರಿಗೆ ನೋಡಬೇಕು ಏನಾಗುತ್ತೋ ಗೊತ್ತಿಲ್ಲ. ಈ ಕಲರ್ ಬಂದು ವಿದ್ಯೋರಿಗೆ, ಆ್ಯಂಡ್ ಇದು ಶ್ರೀರಕ್ಷನ್ಗೆ, ಇದು ನಮ್ಮ ಅಮ್ಮೂಲಿಗೆ, ಆ್ಯಂಡ್ ಇದು ಇದು ಚಿನ್ಮಯ್ಗೆ ಗೈಸ್, ಪಿಂಕ್ ಕಲರು. ಇದು ಶ್ರೀರಕ್ಷನ್ಗೆ. ನಾಚಿಕೆಯ ಹೆಣ್ಣು ಬಳೆ ತಗೋಬೇಕು. ನಾಲ್ಕು ತಗೋ.
ಇವಾಗ ಪತಿದೇವ ಇಂಡೈರೆಕ್ಟ್ ಆಗಿ ಅನ್ನೋದು ಏನು ಅಲ್ಲಿ ಪಪ್ಪು ಏ ಅಂತವನೆ ಏನಕ್ಕಂತ 4 ಒಂದ್ ಡಜನೆ ತಗೊಳ್ಳಿ ಬೇಗ ನಮ್ಮ ಅಮ್ಮಗೆ ಮದ್ವೆ ಆಗೋ ತರ ಆಗ್ಲಿ ಲಕ್ಷ್ಮಿ. ಓ ನೀವೆಲ್ಲ ಫಸ್ಟ್ ಕುಂಕುಮ ಕೈ ಇಟ್ಕೊಳ್ಳೋದಿನ ಮದ್ವೆ ಆಗಿಲ್ಲ ಹಾಕೋಬೇಕು ಅಮ್ಮ ನಿಜ ಬರ್ತೀನಿ. This is for you. Thank you. God. Oh, ಇದು ಅದಕ್ಕೆ ಇದೆಲ್ಲ ಯಾಕೆ ಸರ್ಪ್ರೈಸ್ ಆಗಿ ತಂದ್ಬಿಟ್ರಿ? ನಮಗೋಸ್ಕರ ಯಾರು ಇರ್ತಾರೆ ಅವ್ರಿಗೋಸ್ಕರ ಮಾತ್ರ. ನಿಮಗೂ ಬೇಕಾ? Thank you. Welcome. Love you guys. Love you. Always your support. ದೇವ್ರಿಗೆ ಯಾಕೆ ಡಿಫ್ರೆಂಟ್ ಅಂತ ಅಂದ್ರೆ ಅವರು ಮ್ಯಾರಿಡು, ಹಂಗಾಗಿ ಸ್ಯಾರಿ ಹಾಕೋ ಬದ್ಲಿ ಅಂತ. ಇವರೆಲ್ಲ ಇನ್ನು ಸ್ಯಾರಿ ಹಾಕೊಳಕ್ಕೆಲ್ಲ ಟೈಮು ಪೇಷನ್ಸ್ ಅದೆಲ್ಲ ಇಲ್ಲ ತಾನೇ. ಅಷ್ಟೆಲ್ಲ ಇಷ್ಟನು ನನಗೆ ಗೊತ್ತಿರೋ ಪ್ರಕಾರ ಅಮ್ಮುಗೆ ಅಷ್ಟು ಇಷ್ಟ ಆಗೋದಿಲ್ಲ. ಅವಳ ನಾನು ಜೀನ್ಸ್ ನೋಡಿ ಡ್ರೆಸ್ ಅಲ್ಲಿ ನೋಡೋದೇ ಒಂಥರ ವಿಚಿತ್ರ ನನ್ಗಳು, ಅದ್ರಲ್ಲೇ ಒಂಥರ ಡಿಫ್ರೆಂಟ್. ಏನ್ ಜಾಸ್ತಿ ಮಾಡ್ತಾರ ವರಲಕ್ಷ್ಮಿ ಹಬ್ಬ ಸಾರಿ ಗೌರಿ ಹಬ್ಬ ಹತ್ರ ಬರ್ತಾದೆ, ಹಂಗೆ ಇವಾಗ ವರಲಕ್ಷ್ಮಿ ಹಬ್ಬಕ್ಕೆ ಕೊಡ್ಬೇಕು. ಈ ವರ್ಷ ಒಂಥರ ಸ್ಪೆಷಲ್ ಆಗಿತ್ತು ನನಗೆ. ಚಿಕ್ಕಪ್ಪು ಆ್ಯಡ್ ಆಗಿದ್ದಾನೆ ಅಲ್ವಾ ನಮ್ಮ ಫ್ಯಾಮಿಲಿಗೆ. ಸೊ ತುಂಬ ಚೆನ್ನಾಗಿತ್ತು. ಆ್ಯಂಡ್ ಪೂಜೆನೂ ಕೂಡ ಎಲ್ಲ ಚೆನ್ನಾಗೆ ಮಾರ್ನಿಂಗೇ ಮಾಡಿದ್ರಿಂದ ಯಾವಾಗಲೂ ಕೂಡ ನಾನು ಮಾರ್ನಿಂಗೇ ಮಾಡೋದು, ಏನು ಲೇಟಾಗಿ ಮಾಡೋದು ಆ ಥರ ಎಲ್ಲ ಏನಿಲ್ಲ. ಬ್ರಾಹ್ಮಣಿ ಮುಹೂರ್ತದಲ್ಲೇ ಯಾವಾಗಲೂ ಮಾಡೋದು ನಾನು, ಹಂಗಾಗಿ ಚೆನ್ನಾಗಿತ್ತು. ಮಾರ್ನಿಂಗೇ ಬೇಗ ಎಲ್ಲ ಪೂಜೆ ಎಲ್ಲ ಆಗಿದ್ದಕ್ಕೆ ಫುಲ್ಲು ಟಯರ್ಡ್ ಆಗಿಬಿಟ್ಟೈತೆ. ಮಾರ್ನಿಂಗ್ ಎಷ್ಟೊತ್ತಿಗೆ ತೆಗಿಬೇಕು ಎಲ್ಲ ಏನು ಅಂತ ಕೇಳಬೇಕು ನಿತಿನ. ಇವಾಗ ರೆಸ್ಟ್ ಮಾಡಿದ್ರೆ ಸಾಕು, ಕಣ್ಣೆಲ್ಲ ಫುಲ್ಲು ಇದಾಗ್ಬಿಟ್ಟೈತೆ. ಎಲ್ಲರೂ ಬೈತಾಯಿದ್ರು ಹೋಗಿ ಮಲ್ಕೋ ಅಂತ. ಇನ್ನೇನು ಟೈಮ್ ಆಯ್ತಲ್ಲ ಇವಾಗ ಮಲ್ಕೋಬೇಕು. ಸೊ ಈ ಕಾಸ್ಟ್ಯೂಮು ಕೂಡ ಒಂಥರ ಇಷ್ಟ ಆಯಿತು. ನಮ್ಮದೇ PM ರೆಂಟೋಸ್ ಅಂತ ಇದೆಯಲ್ಲ, ಅಲ್ಲಿ ಕಾಸ್ಟ್ಯೂಮ್ನ ಇದು ಮಾಡ್ತೀವಿ. ಯಾರಿಗಾದ್ರೂ ರೆಂಟಿಗೆ ಬೇಕಿದ್ರೆ ತೊಗೋಬೋದು ನೀವು. ತುಂಬ ಏನು ಕಾಸ್ಟ್ಲಿ ಇರಲ್ಲ, ಅಫೋರ್ಡಬಲ್ ಪ್ರೈಸೇ ಇರುತ್ತೆ. ಸೊ ಈ ಒಂದು ವಿಡಿಯೋ ಇಷ್ಟ ಆಗಿರುತ್ತೆ. ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಓಕೆ ಗೈಸ್, ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಟು ಪೂಜಾ ಮಾಧು ವ್ಲಾಗ್. ಬೇಗ 100K ರೀಚ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.